ನೀರಾವರಿಯವ್ರಿಗೆ ನೀರು ಬಿಡ್ತೀರಾ ಹೇಗೆ ಈಗ ನೋಡಕ್ಕ ಈಗ ಮೊದಲೇ ಕುಡಿಯೋ ನೀರು ವ್ಯವಸ್ಥೆ ಮಾಡ್ಬೇಕು ನಾವು. ಮೊದಲೇ ಕುಡಿಯೋ ನೀರು ಇಂಪಾರ್ಟೆಂಟ್ ನಮಗೆ. ಕುಡಿಯೋ ನೀರು ಸಮಸ್ಯೆ ನನ್ನ ಅನಿಸಿಕೆ ಸಮಸ್ಯೆ ಆಗಲ್ಲ. ಹೋದ ವರ್ಷದಲ್ಲೂ ಇದೇ 6ನೇ ತಾರೀಕಿಗೆ 7ನೇ ತಾರೀಕಿಗೆ 80 TMC ಇತ್ತು. ಈಗ 69 TMC ಇದೆ. ಇನ್ನು ಮಳೆ ಬರ್ತದ DC ಮೇಡಮ್ ಅಂತ ಹೇಳ್ತಾರೆ. ಮಳೆ ಬರ್ತದ ನಿರೀಕ್ಷೆ ಯಾವ್ದು ತೊಂದರೆ ಆಗಲ್ಲ ಅಂತಾರೆ. ದೇವ್ರ ತಾನು ಪ್ರಾರ್ಥನೆ ಮಾಡ್ಬೇಕು. ಈಗ ನಮ್ಮ ಕೈಲಿಲ್ಲ, ಮಳೆ ಕೊಡೋದು ನಮ್ಮ ಕೈಲಿಲ್ಲ, ದೇವ್ರ ಕೈಲಿರೋದು. ನಾವು ದೇವ್ರ ಪ್ರಾರ್ಥನೆ ಮಾಡ್ತೀವಿ, ದಯಮಾಡಿ ಮಳೆ ಆಗಲಿ ಅಂತ. ಬೆಳೆ ಪರಿಶೀಲನೆ ಒಂದ್ ಕಡೆ ನಡೀತಾ ಇದೆ, ಮತ್ತೊಂದು ಕಡೆ ರೈತರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ ಬ್ಯಾಂಕಿಂದ. ಸಾಲ ನೋಡಿದ್ರೆ ಅದೇ ಇಲ್ಲ, ಈ ಬಾರಿ ಸ್ವಲ್ಪ ಕಷ್ಟ ಆಗ್ತದೆ ಅವ್ರಿಗೆ. ಅದನ್ನು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಸರ್ಕಾರ ಅದೇನು ತೀರ್ಮಾನ ನೋಡೋ ಮನ್ನಾ ಮಾಡಕ್ಕೆ ನಾನು ಪ್ರಯತ್ನ ಮಾಹಿತಿ ಕೊಡ್ಬೇಕಿಲ್ಲ, ನಾನು ಪ್ರಪೋಸಲ್ ಕೊಡ್ತೀನಿ. ತೀರ್ಮಾನ ಮಾಡ್ಬೇಕಾಗಿರೋದು ಮನೆ ಮುಖ್ಯಮಂತ್ರಿಗಳು. ಅವ್ರಿಗೆ ಒಂದು ಬ್ಯಾಂಕ್ಗಳಿಗೆ ಹೌದು, ಏನಾದ್ರು ಮಾಡುವ ಸ್ವೀಕಾರ ಮಾಡಿದ್ರಿ. ಈಗ ಖಾತೆ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ, ಏನ್ ಹೇಳ್ತೀವಿ? ಇಲ್ಲ, ಖಾತೆ ಇನ್ನ ತೀರ್ಮಾನ ಮಾಡಿಲ್ಲ, ಯಾವಾಗ ಮಾಡ್ತಾರ ಗೊತ್ತಿಲ್ಲ. ಅದು ಮನೆ ಮುಖ್ಯಮಂತ್ರಿ ವ್ಯಕ್ತಿಗೆ ಬಿಟ್ಟಿರೋದು. ನಾನು ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀನಿ, ಇಂಥದ್ದು ಇಲ್ಲ. ಸತಿ ನನ್ನ ವಸತಿ ಖಾತೆ ಕೊಟ್ಟಿದ್ರು, 3 ವರ್ಷ ವಸತಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಒಂದು 15 ವರ್ಷದಿಂದ ಒಂದು ಮನೆ ಕೊಟ್ಟಿರಲಿಲ್ಲ. ನನ್ನ ಅವಧಿಯಲ್ಲಿ ನಾನು ಸಂತೋಷ ತಂದಿರೋದೇನೆಂದ್ರೆ, ಖುಷಿ ತಂದಿರೋದಂದ್ರೆ 79,860 ಮನೆ ಇಡೀ ರಾಜ್ಯದಲ್ಲಿ ಕೊಟ್ಟಿದ್ದೀನಿ ನಾನು ನನ್ನ ಅವಧಿಯಲ್ಲಿ. ಇನ್ನ 33,000 ಮನೆಗಳು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಷ್ಟೊತ್ತು ಮನೆ ಮುಖ್ಯಮಂತ್ರಿಗಳು ಬದಲಾವಣೆ ಆದ್ರು. ನನ್ಗೆ ಯಾವ ಖಾತೆ ಕೊಟ್ಟರು ನಾನು ನಿಭಾಯಿಸ್ತೀನಿ. ಕ್ಯಾಬಿನೆಟ್ ಫುಲ್ ಆಗಿದೆ, ಮಿನಿ ಸರ್ಜರಿ ಮಾಡ್ತಾರಂತ. ಏನ್ ಮಿನಿಸ್ಟರ್ ಅಂದ್ರೆ 2-3 ಮಂದಿ ಸಚಿವರು ಈಗ ನೋಡ್ರಿ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾನು ಅವತ್ತಿಂದ ಪದೇ ಹೇಳ್ತೀನಿ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾನು ಮೊನ್ನೆನೂ ಹೇಳಿದೆ ನನ್ನ ಮಾಧ್ಯಮದಲ್ಲಿ, 10 ದಿನ ಮುಂಚೆ ನನ್ನ ಮಾಧ್ಯಮದಲ್ಲಿ ಮಾತಾಡುವಾಗ ಹೇಳಿದ್ದೀನಿ, ನಾನು 3 ವರ್ಷ ಅವಕಾಶ ಮಾಡಿಕೊಟ್ಟಿದ್ದೀನಿ ಮಂತ್ರಿಯಾಗಿ ಸೇವೆ ಕೆಲಸ ಮಾಡಿದ್ರಿಂದ. ಈಗ ಇಲ್ಲಪ್ಪ 28 ಚುನಾವಣೆ ಬರ್ತಾ ಇದ್ದೀನಿ, ಪಕ್ಷಕ್ಕೆ ಕೆಲಸ ಮಾಡಿ, ಅದಕ್ಕೆ ನಾನು ಬದಲಾಗಿದೆ. ಏನ್ ತೀರ್ಮಾನ? ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನ್ ತೀರ್ಮಾನ ಅದಕ್ಕೆಲ್ಲ ನಾವು ಒಪ್ಕೊಳ್ಳೇಬೇಕಾಗ್ತದೆ. ನೀರಾವರಿಯವ್ರಿಗೆ ನೀರು ಬಿಡ್ತೀರಾ ಹೇಗೆ? ಈಗ ನೋಡಕ್ಕ ಈಗ ಮೊದಲೇ ಕುಡಿಯೋ ನೀರು ವ್ಯವಸ್ಥೆ ಮಾಡ್ಬೇಕು ನಾವು. ಮೊದಲೇ ಕುಡಿಯೋ ನೀರು ಇಂಪಾರ್ಟೆಂಟ್ ನಮಗೆ. ಕುಡಿಯೋ ನೀರು ಸಮಸ್ಯೆ ನನ್ನ ಅನಿಸಿಕೆ ಸಮಸ್ಯೆ ಆಗಲ್ಲ. ಹೋದ ವರ್ಷದಲ್ಲೂ ಇದೇ 6ನೇ ತಾರೀಕಿಗೆ 7ನೇ ತಾರೀಕಿಗೆ 80 TMC ಇತ್ತು. ಈಗ 69 TMC ಇದೆ. ಇನ್ನು ಮಳೆ ಬರ್ತದ DC ಮೇಡಮ್ ಅಂತ ಹೇಳ್ತಾರೆ. ಮಳೆ ಬರ್ತದ ನಿರೀಕ್ಷೆ ಯಾವ್ದು ತೊಂದರೆ ಆಗಲ್ಲ ಅಂತಾರೆ. ದೇವ್ರ ತಾನು ಪ್ರಾರ್ಥನೆ ಮಾಡ್ಬೇಕು. ಈಗ ನಮ್ಮ ಕೈಲಿಲ್ಲ, ಮಳೆ ಕೊಡೋದು ನಮ್ಮ ಕೈಲಿಲ್ಲ, ದೇವ್ರ ಕೈಲಿರೋದು. ನಾವು ದೇವ್ರ ಪ್ರಾರ್ಥನೆ ಮಾಡ್ತೀವಿ, ದಯಮಾಡಿ ಮಳೆ ಆಗಲಿ ಅಂತ. ಬೆಳೆ ಪರಿಶೀಲನೆ ಒಂದ್ ಕಡೆ ನಡೀತಾ ಇದೆ, ಮತ್ತೊಂದು ಕಡೆ ರೈತರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ ಬ್ಯಾಂಕಿಂದ. ಸಾಲ ನೋಡಿದ್ರೆ ಅದೇ ಇಲ್ಲ, ಈ ಬಾರಿ ಸ್ವಲ್ಪ ಕಷ್ಟ ಆಗ್ತದೆ ಅವ್ರಿಗೆ. ಅದನ್ನು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಸರ್ಕಾರ ಅದೇನು ತೀರ್ಮಾನ ನೋಡೋ ಮನ್ನಾ ಮಾಡಕ್ಕೆ ನಾನು ಪ್ರಯತ್ನ ಮಾಹಿತಿ ಕೊಡ್ಬೇಕಿಲ್ಲ, ನಾನು ಪ್ರಪೋಸಲ್ ಕೊಡ್ತೀನಿ. ತೀರ್ಮಾನ ಮಾಡ್ಬೇಕಾಗಿರೋದು ಮನೆ ಮುಖ್ಯಮಂತ್ರಿಗಳು. ಅವ್ರಿಗೆ ಒಂದು ಬ್ಯಾಂಕ್ಗಳಿಗೆ ಹೌದು, ಏನಾದ್ರು ಮಾಡುವ ಸ್ವೀಕಾರ ಮಾಡಿದ್ರಿ. ಈಗ ಖಾತೆ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ, ಏನ್ ಹೇಳ್ತೀವಿ? ಇಲ್ಲ, ಖಾತೆ ಇನ್ನ ತೀರ್ಮಾನ ಮಾಡಿಲ್ಲ, ಯಾವಾಗ ಮಾಡ್ತಾರ ಗೊತ್ತಿಲ್ಲ. ಅದು ಮನೆ ಮುಖ್ಯಮಂತ್ರಿ ವ್ಯಕ್ತಿಗೆ ಬಿಟ್ಟಿರೋದು. ನಾನು ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀನಿ, ಇಂಥದ್ದು ಇಲ್ಲ. ಸತಿ ನನ್ನ ವಸತಿ ಖಾತೆ ಕೊಟ್ಟಿದ್ರು, 3 ವರ್ಷ ವಸತಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಒಂದು 15 ವರ್ಷದಿಂದ ಒಂದು ಮನೆ ಕೊಟ್ಟಿರಲಿಲ್ಲ. ನನ್ನ ಅವಧಿಯಲ್ಲಿ ನಾನು ಸಂತೋಷ ತಂದಿರೋದೇನೆಂದ್ರೆ, ಖುಷಿ ತಂದಿರೋದಂದ್ರೆ 79,860 ಮನೆ ಇಡೀ ರಾಜ್ಯದಲ್ಲಿ ಕೊಟ್ಟಿದ್ದೀನಿ ನಾನು ನನ್ನ ಅವಧಿಯಲ್ಲಿ. ಇನ್ನ 33,000 ಮನೆಗಳು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಷ್ಟೊತ್ತು ಮನೆ ಮುಖ್ಯಮಂತ್ರಿಗಳು ಬದಲಾವಣೆ ಆದ್ರು. ನನ್ಗೆ ಯಾವ ಖಾತೆ ಕೊಟ್ಟರು ನಾನು ನಿಭಾಯಿಸ್ತೀನಿ. ಕ್ಯಾಬಿನೆಟ್ ಫುಲ್ ಆಗಿದೆ, ಮಿನಿ ಸರ್ಜರಿ ಮಾಡ್ತಾರಂತ. ಏನ್ ಮಿನಿಸ್ಟರ್? 2-3 ಮಂದಿ ಸಚಿವರು ಈಗ ನೋಡ್ರಿ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾನು ಅವತ್ತಿಂದ ಪದೇ ಹೇಳ್ತೀನಿ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾನು ಮೊನ್ನೆನೂ ಹೇಳಿದೆ ನನ್ನ ಮಾಧ್ಯಮದಲ್ಲಿ, 10 ದಿನ ಮುಂಚೆ ನನ್ನ ಮಾಧ್ಯಮದಲ್ಲಿ ಮಾತಾಡುವಾಗ ಹೇಳಿದ್ದೀನಿ, ನಾನು 3 ವರ್ಷ ಅವಕಾಶ ಮಾಡಿಕೊಟ್ಟಿದ್ದೀನಿ ಮಂತ್ರಿಯಾಗಿ ಸೇವೆ ಕೆಲಸ ಮಾಡಿದ್ರಿಂದ. ಈಗ ಇಲ್ಲಪ್ಪ 28 ಚುನಾವಣೆ ಬರ್ತಾ ಇದ್ದೀನಿ, ಪಕ್ಷಕ್ಕೆ ಕೆಲಸ ಮಾಡಿ, ಅದಕ್ಕೆ ನಾನು ಬದಲಾಗಿದೆ. ಏನ್ ತೀರ್ಮಾನ? ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನ್ ತೀರ್ಮಾನ ಅದಕ್ಕೆಲ್ಲ ನಾವು ಒಪ್ಕೊಳ್ಳೇಬೇಕಾಗ್ತದೆ.